ಐಪಿಎಲ್ ಪಂದ್ಯ ರದ್ದಾಗಿದೆ. ಅನಿರ್ದಿಷ್ಟ ಅವಧಿಗಳ ಕಾಲ ಐಪಿಎಲ್ ಪಂದ್ಯ ರದ್ದಾಗಿದೆ. ಐಪಿಎಲ್ ಪಂದ್ಯಾವಳಿ ರದ್ದು. ಅನಿರ್ದಿಷ್ಟ ಅವಧಿಗೆ ರದ್ದು ಮಾಡಲಾಗಿದೆ. ಎಸ್, ಐಪಿಎಲ್ ಪಂದ್ಯಾವಳಿ ರದ್ದಾಗಿದೆ. ಅನಿರ್ದಿಷ್ಟ ಅವಧಿಗಳ ಕಾಲ ರದ್ದಾಗಿದೆ. ಭಾರತ ಪಾಕ್ ನಡುವೆ ಸಂಘರ್ಷ. ಐಪಿಎಲ್ ರದ್ದು ಮಾಡಿದಂತಹ ಬಿಸಿಸಿಐ ಇವತ್ತು ನಡೆಯಬೇಕಿದ್ದಂತಹ ಪಂದ್ಯವೂ ಕೂಡ ರದ್ದು. ಇವತ್ತು ಲಕ್ನೋ ಆರ್ಸಿಬಿ ಪಂದ್ಯವೂ ರದ್ದು. ಐಪಿಎಲ್ ಪಂದ್ಯಾವಳಿ ರದ್ದಾಗಿದೆ. ಎಸ್, ಭಾರತ ಪಾಕಿಸ್ತಾನದ ಈ ಒಂದು ಘರ್ಷಣೆಯಿಂದ ಐಪಿಎಲ್ ಪಂದ್ಯಾವಳಿ ರದ್ದಾಗಿದೆ. ಒಳ್ಳೆ ಕೆಲಸ ಆಗಿರೋದು. ಯಾವಾಗ ಪಾಕಿಸ್ತಾನದ ತಲೆ ತಿರುಗಿ ಇಲ್ಲಿ ಬಾಂಬ್ಗಳ ದಾಳಿಯನ್ನ ಮಾಡುತ್ತೋ, ಕ್ಷಿಪಣಿ ದಾಳಿ ಮಾಡುತ್ತೋ, ಯಾರಿಗೆ ಏನಾಗುತ್ತೋ ಅಂತ ಗೊತ್ತಾಗೋದಿಲ್ಲ. ಈ ಒಂದು ಕ್ಷಣದಲ್ಲಿ ಐಪಿಎಲ್ ಪಂದ್ಯಾವಳಿ ರದ್ದೇನಿದೆ ಅಲ್ಲ, ಅದು ಒಳ್ಳೆಯ ಕೆಲಸ. ಐಪಿಎಲ್ ಪಂದ್ಯಾವಳಿ ವೀಕ್ಷಣೆ ಮಾಡ್ತಾ ಇದ್ದವರೆಲ್ಲರಿಗೂ ಕೂಡ ಇದೊಂಥರ ಬೇಸರದ ಸಂಗತಿ. ಆದರೂ ಕೂಡ ಆಟಗಾರರ ಸುರಕ್ಷತೆ ಬಹಳ ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ಬಿಸಿಸಿಐ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಐಪಿಎಲ್ ರದ್ದು ಮಾಡಿದೆ ಬಿಸಿಸಿಐ. ಇನ್ನು ಆರ್ಸಿಬಿ ವಿಚಾರಕ್ಕೆ ಬರೋದಾದ್ರೆ, ಇವತ್ತು ಆರ್ಸಿಬಿಯ ಮ್ಯಾಚ್ ಇತ್ತು. ಆ ಒಂದು ಮ್ಯಾಚ್ನಲ್ಲಿ ಆರ್ಸಿಬಿ ಆಡೋದಿತ್ತು. ಈಗ ಆ ಪಂದ್ಯಾವಳಿ ಕೂಡ ರದ್ದಾಗಿದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಆರ್ಸಿಬಿ ಪಟ್ಟಿಯ 2ನೇ ಸ್ಥಾನದಲ್ಲಿದೆ. ಆ ಒಂದು ಕಾರಣದಿಂದ ಅಭಿಮಾನಿಗಳು ಈ ಸಲ ಕಪ್ ನಮ್ದೇ ಅಂತ ಕಾಯ್ತಾ ಕೂತ್ಕೊಂಡಿದ್ರು. ಆದ್ರೆ ಏನ್ ಮಾಡ್ತೀರಾ, ಭಾರತ ಪಾಕಿಸ್ತಾನದಲ್ಲಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಅವರಿಬ್ಬರ ನಡುವೆ. ಯಾರಿಗೆ ಸಿಗುತ್ತೆ ಐಪಿಎಲ್ ಟ್ರೋಫಿ? ಮೇ 25ರಂದು ಮುಗಿಯಬೇಕಿದ್ದಂತ ಐಪಿಎಲ್ ಪಂದ್ಯಾವಳಿ ಎಸ್, ಯಾರಿಗೆ ಸಿಗುತ್ತೆ ಐಪಿಎಲ್ ಟ್ರೋಫಿ? ಮೇ 25ರಂದು ಮುಗಿಯಬೇಕಾಗಿದ್ದಂತಹ ಐಪಿಎಲ್ ಪಂದ್ಯಾವಳಿ, ಐಪಿಎಲ್ ಲೀಗ್ ಹಂತದ 12 ಪಂದ್ಯಗಳು ಕೂಡ ಬಾಕಿ. ಈಗಾಗಲೇ ಪ್ಲೇ ಆಫ್ ಪ್ರವೇಶಿಸಿರುವಂತಹ ಆರ್ಸಿಬಿ ಪ್ಲೇ ಆಫ್ ಅನ್ನ ಪ್ರವೇಶ ಮಾಡಿದ್ದಕ್ಕೆ ಆರ್ಸಿಬಿ ಅಭಿಮಾನಿಗಳ ಸಂತಸ ತುಂಬಾ ಜಾಸ್ತಿ ಆಗಿತ್ತು. ಆದ್ರೆ ಇದೇ ಹೊತ್ತಿನಲ್ಲಿ ಐಪಿಎಲ್ ಅನ್ನ ರದ್ದು ಮಾಡಿದೆ ಬಿಸಿಸಿಐ. ಏನೇ ಆದ್ರೂ ಕೂಡ ಸಂಘರ್ಷ ಅಧಿಕವಾದ್ರೆ ಎಲ್ರಿಗೂ ಕೂಡ ಪ್ರಾಣಾಪಾಯ ಇದೆ. ಆ ಒಂದು ನಿಟ್ಟಿನಲ್ಲಿ ಬಿಸಿಸಿಐ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಾಗಾದ್ರೆ ಈಗ ಯಾರಿಗೆ ಈ ಒಂದು ಐಪಿಎಲ್ ಟ್ರೋಫಿ ಹೋಗುತ್ತೆ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಎಸ್, ಆರ್ಸಿಬಿಯ ಅಭಿಮಾನಿಗಳೇ ಕಮೆಂಟ್ ಮಾಡಿ, ಯಾರಿಗೆ ಸಿಗುತ್ತೆ ಐಪಿಎಲ್ ಟ್ರೋಫಿ ಎನ್ನುವಂಥದ್ದು. ಮೇ 25ರಂದು ಮುಗಿಬೇಕಾಗಿರುವಂತಹ ಈ ಒಂದು ಐಪಿಎಲ್ ಪಂದ್ಯಾವಳಿ, ಐಪಿಎಲ್ ಲೀಗ್ ಹಂತದ 12 ಪಂದ್ಯಗಳು ಕೂಡ ಈಗ ಬಾಕಿ ಇತ್ತು. ಈಗಾಗಲೇ ಪ್ಲೇ ಆಫ್ ಅನ್ನ ಆರ್ಸಿಬಿ ಪ್ರವೇಶ ಮಾಡಿತ್ತು. ಆರ್ಸಿಬಿ ಅಭಿಮಾನಿಗಳಿಗೆ ಇದೇ ಖುಷಿ. ಪ್ಲೇ ಆಫ್ ಪ್ರವೇಶ ಮಾಡಿದೆ ಆರ್ಸಿಬಿ. ಈ ಸಲ ಕಪ್ ಅನ್ನ ಗೆದ್ದುಕೊಂಡು ಬರುತ್ತೆ. ಪಬ್ಲಿಕ್ ಬೈಟ್ ಅಲ್ಲೂ ಕೂಡ ಅದೇ ಮಾತನಾಡಿದ್ರು. ಈ ಸಲ ಆರ್ಸಿಬಿ ಕಪ್ ಅನ್ನ ಗೆದ್ದುಕೊಂಡು ಬಂದೇ ಬರುತ್ತೆ ಅಂತ ಫ್ರೀಡಂ ಟಿವಿಯ ಜೊತೆಗೆ ಕ್ರಿಕೆಟ್ ಅಭಿಮಾನಿಗಳು ಮಾತಾಡಿದ್ರು. ಆದ್ರೆ ಏನ್ ಮಾಡ್ತೀರಾ, ಯುದ್ಧದ ಭೀತಿ, ಯುದ್ಧದ ಕಾರ್ಮೋಡ ಎಲ್ಲಾ ಕಡೆಗೂ ಆವರಿಸಿದೆ. ಗಡಿಯ ಭಾಗದಲ್ಲಿ ಗುಂಡಿನ ಒಂದು ಚಕಮಕಿ ಶುರುವಾಗಿದೆ. ಎಲ್ಲ ನೋಡೋದು ಢಮ್ ಢುಮ್ ಅಂತ ಇರುತ್ತೆ. ಈ ನಿಟ್ಟಿನಲ್ಲಿ ಐಪಿಎಲ್ ಮಾಡಬೇಕಾ ಅನ್ನುವಂಥದ್ದು ಈಗ ಬಿಸಿಸಿಐ ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದೆ. ಈಗ ಒಂದಿಷ್ಟು ಜನಕ್ಕೆ ಖುಷಿ ತಂದ್ರೆ, ಇನ್ನೊಂದಿಷ್ಟು ಜನಕ್ಕೆ ಅಯ್ಯೋ ದಿನ ಸಂಜೆ ಐಪಿಎಲ್ ಆದ್ರೂ ನೋಡ್ತಿದ್ನೆ ಅನ್ನುವಂಥದ್ದು ಈಗ ಮನಸ್ಸಿಗೆ ಬಂದಿದೆ. ಎಸ್, ಆರ್ಸಿಬಿಗೆ ಸಿಗುತ್ತಾ ಐಪಿಎಲ್ ಟ್ರೋಫಿ? ಸಲ
11 ಪಂದ್ಯಗಳನ್ನ ಆಡಿರುವಂತಹ ಗುಜರಾತ್ ಎಸ್ ಆರ್ಸಿಬಿಗೆ ಸಿಗುತ್ತಾ ಐಪಿಎಲ್ ಟ್ರೋಫಿ. ಹಾಗಾದ್ರೆ 11 ಪಂದ್ಯಗಳನ್ನ ಆಡಿರುವಂತ ಗುಜರಾತ್ 8 ಪಂದ್ಯ ಗೆದ್ದು 3 ಪಂದ್ಯ ಸೋತಿದೆ. ಆರ್ಸಿಬಿ 11 ಪಂದ್ಯಗಳಲ್ಲಿ 8 ಪಂದ್ಯವನ್ನ ಗೆದ್ದಿದೆ. ತಲಾ 3 ಪಂದ್ಯ ಸೋತಿರುವಂತಹ ಆರ್ಸಿಬಿ ಜಿಟಿ 2 ತಂಡಗಳ ಪಾಯಿಂಟ್ ತಲಾ 16. ಪಾಯಿಂಟ್ಗಳ ಪಟ್ಟಿಯಲ್ಲಿ ಗುಜರಾತ್ ಮೊದಲ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿರುವುದು ಆರ್ಸಿಬಿ. ಆದರೆ ಈ ಒಂದು ನೆಟ್ ರನ್ ರೇಟ್ ನಲ್ಲಿ ಮೊದಲ ಸ್ಥಾನದಲ್ಲಿರುವುದು ಜಿಟಿ. ಹಾಗಾದ್ರೆ ಐಪಿಎಲ್ ಟ್ರೋಫಿ ಯಾರಿಗೆ? ಆರ್ಸಿಬಿ ಈ ಸಲ ಹೆಂಗಾಟ ಆಡಿತ್ರಿ? ಆರ್ಸಿಬಿಗೆ ಈ ಸಲ ಕಪ್ಪು ಫಿಕ್ಸ್ ಆಗೋಗಿತ್ತು. ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು ಆರ್ಸಿಬಿ. ಈಗ ಆರ್ಸಿಬಿ ಈ ಒಂದು ಪಾಯಿಂಟ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಪಾಯಿಂಟ್ ಮೊದಲ ಸ್ಥಾನದಲ್ಲಿರುವುದು ಗುಜರಾತ್. ಈಗ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ಸಂಘರ್ಷ ನಡೀತಾ ಇದೆ. ಮೊನ್ನೆ ಎಲ್ಲ ನೋಡ್ತಾ ಇದ್ದೀರಾ ಏನೇನಾಯ್ತು ಎನ್ನುವಂಥದ್ದು. ಈಗ ಹಾಗಾದ್ರೆ ಐಪಿಎಲ್ ರದ್ದು ಮಾಡಲಾಗಿದೆ. ಯಾರಿಗೆ ಕಪ್ಪು? ಆರ್ಸಿಬಿ ಅಭಿಮಾನಿಗಳ ಕನಸು ಈಡೇರುತ್ತಾ? ಹಂಗಾದ್ರೆ ಈ ಬಾರಿ ಅಮೋಘ ಪ್ರದರ್ಶನ ನೀಡಿರುವಂತಹ ಆರ್ಸಿಬಿ ಎಸ್ ಆರ್ಸಿಬಿ ಅಭಿಮಾನಿಗಳ ಕನಸು ಈಡೇರುತ್ತಾ? ಹಂಗಾದ್ರೆ ಈ ಬಾರಿ ಅಮೋಘ ಪ್ರದರ್ಶನ ನೀಡಿರುವಂತಹ ಆರ್ಸಿಬಿ 20 ಕೋಟಿ ರೂಪಾಯಿ ಮೌಲ್ಯದ ಐಪಿಎಲ್ ಟ್ರೋಫಿ ಯಾರಿಗೆ? ಹಂಗಾದ್ರೆ ಮತ್ತೆ ಪಂದ್ಯಾವಳಿ ಶುರುವಾಗಿದ್ರೆ, ಈ ಒಂದು ಪಂದ್ಯಾವಳಿ ಶುರು ಆಗದೆ ಹೋಗಿದ್ರೆ ಏನಾಗುತ್ತೆ? ಯಾರಿಗೆ ಹೋಗುತ್ತೆ ಈ ಒಂದು ಟ್ರೋಫಿ ಕತೆ? ಆರ್ಸಿಬಿ ಜಿಟಿ ನಡುವೆ ಐಪಿಎಲ್ ಟ್ರೋಫಿ ಸಮಾನ ಹಂಚಿಕೆ ಆಗುತ್ತಾ ಎನ್ನುವಂತಹ ಪ್ರಶ್ನೆ, ಅಥವಾ ನೆಟ್ ರನ್ ರೇಟ್ ಕಾರಣ ಇಟ್ಕೊಂಡು ಗುಜರಾತ್ ಪಾಲಾಗುತ್ತಾ ಅಂತ ಆರ್ಸಿಬಿ ಅಭಿಮಾನಿಗಳು, ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆರ್ಸಿಬಿ ಅಭಿಮಾನಿಗಳಿಗೆ ಹೆಂಗೆ ಅಂತಂದ್ರೆ, ಆರ್ಸಿಬಿ ಫೈನಲಿಗೆ ಬರಬೇಕು, ಫೈನಲಿಗೆ ಬಂದು ಜಟಾಪಟಿ ನಡಿಬೇಕು, ಜಟಾಪಟಿಯಲ್ಲಿ ವಿನ್ನರ್ ಆರ್ಸಿಬಿ ಆಗಬೇಕು. ಈ ತರ ಆಟವನ್ನ ನೋಡ್ಲಿಕ್ಕೆ ತುಂಬಾ ಇಷ್ಟ ಅವರಿಗೆ. ಈ ತರ ಆಟಗಳನ್ನ ಆರ್ಸಿಬಿ ಫ್ಯಾನ್ಸ್ ನೋಡ್ಲಿಕ್ಕೆ ಬಹಳ ಇಷ್ಟ ಪಡ್ತಾರೆ. ಆಗ ಗರ್ವದಿಂದ ಈ ಸಲ ಕಪ್ಪು ನಮ್ದೇ ಆಯ್ತು ಅಂತ ಹೇಳ್ತಾರೆ. ಬೇರೆ ಅವರಿಗೆ ಉರ್ಸಬೇಕು ಅಂತ ಅನ್ಕೊಂಡ್ರು ಕೂಡ ಈ ತರ ಗೆಲ್ಬೇಕು ಅವರಿಗೆ. ಹಿಂಗೆಲ್ಲ ಕಪ್ಪುಗಳನ್ನ ವಿಭಾಗ ಮಾಡಿಕೊಡೋದು ಆರ್ಸಿಬಿ ಅಭಿಮಾನಿಗಳಿಗೆ ಇಷ್ಟ ಆಗೋದಿಲ್ಲ. ಆದ್ರೆ ಈಗೊಂದು ಪ್ರಶ್ನೆ ಉದ್ಭವ ಆಗಿದೆ. ಯುದ್ಧದ ಬಿಸಿ ಜಾಸ್ತಿ ಆದ್ರೆ ಐಪಿಎಲ್ ನಡೆಯೋದಿಲ್ಲ. ಈಗ ಆರ್ಸಿಬಿ ಅಭಿಮಾನಿಗಳು ಯೋಚನೆ ಮಾಡ್ತಾ ಇದ್ರೆ ಹಂಗಾದ್ರೆ ಕಪ್ ಯಾರಿಗೆ ಹೋಗುತ್ತೆ ಅಂತ. ಯಾಕಂತಂದ್ರೆ ಈ ಒಂದು ಪಾಯಿಂಟ್ ಪಟ್ಟಿಯಲ್ಲಿರುವುದು ಮೊದಲನೇ ಸ್ಥಾನದಲ್ಲಿರುವುದು ಗುಜರಾತ್, 2ನೇ ಸ್ಥಾನದಲ್ಲಿರುವುದು ಆರ್ಸಿಬಿ. 20 ಕೋಟಿ ರೂಪಾಯಿ ಮೌಲ್ಯದ ಐಪಿಎಲ್ ಟ್ರೋಫಿ ಯಾರಿಗೆ ಹೋಗುತ್ತೆ ಹಂಗಾದ್ರೆ ಅನ್ನುವಂಥದ್ದು ಈಗ ಆರ್ಸಿಬಿ ಅಭಿಮಾನಿಗಳಲ್ಲಿ ಕೂತ್ಕೊಂಡಿರೋದು. ನೆಟ್ ರನ್ ರೇಟ್ ಏನಾದ್ರೂ ಕಾರಣ ಆಗಿ ಅದು ಗುಜರಾತ್ ಪಾಲಾಗುತ್ತಾ ಅನ್ನುವಂಥದ್ದು. ಎಲ್ಲರೂ ಕೂಡ ಈಗ ಡೌಟ್ ಅಲ್ಲೇ ಇದ್ದಾರೆ, ಕಪ್ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು.